ಇನ್ನು ಪಹಲ್ಗಾಮ್ ಘಟನೆ ಆದ ನಂತರ ಪಾಕಿಸ್ತಾನದ ವಾಯುನೆಲೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಬಿಕೋ ಅಂತ ಇದೆ. ಯಾಕಂದ್ರೆ ಯಾರು ಹೋಗ್ತಾ ಇಲ್ಲ ಅಲ್ಲಿಗೆ. ಇನ್ನೊಂದು ಕಡೆಗೆ ಭಾರತದ ಗಡಿ ಭಾಗಗಳಲ್ಲೂ ಕೂಡ ಕೆಲವು ಏರಿಯಾಗಳಲ್ಲಿ ಯಾವ ಫ್ಲೈಟ್ಗಳು ಕೂಡ ಟೇಕ್ ಆಫ್ ಆಗೋ ಹಾಗಿಲ್ಲ ಅಂತ ಹೇಳಿದ್ದಾರೆ. 200 ಫ್ಲೈಟ್ಗಳು ರದ್ದಾಗಿವೆ ಅಂತೆ. ಡೀಟೇಲ್ ವರದಿ ಇಲ್ಲಿದೆ ನೋಡಿ. ಭಾರತ ಪಾಕ್ ನಡುವೆ ಯುದ್ಧದ ಕಾರ್ಮೋಡ. ದೇಶದ ಹಲವೆಡೆ ವಿಮಾನಗಳ ಹಾರಾಟ ಬಂದ್. ಶ್ರೀನಗರದಿಂದ ಚಂಡೀಗಢದವರೆಗೂ ಫ್ಲೈಟ್ ಬಂದ್. ಆಪರೇಷನ್ ಸಿಂಧೂರದಿಂದ ಪಾಕ್ನ 9 ಉಗ್ರ ನೆಲೆಗಳು ನೆಲಸಮಾಗಿದೆ. ಮತ್ತಷ್ಟು ಸಂಭಾವ್ಯ ದಾಳಿಗಳು ನಡೆಯಬಹುದಾದ ಹಿನ್ನೆಲೆಯಲ್ಲಿ ಯುದ್ಧ ವಿಮಾನಗಳ ಹಾರಾಟಕ್ಕಾಗಿ ದೇಶದ ಶ್ರೀನಗರದಿಂದ ಚಂಡೀಗಢದವರೆಗೂ ವಿಮಾನ ನಿಲ್ದಾಣಗಳನ್ನು ಮುಂದಿನ ಆದೇಶದವರೆಗೂ ಬಂದ್ ಮಾಡಲಾಗಿದೆ. ಅಲ್ಲದೆ ಎಲ್ಲಾ ವಿಮಾನಯಾನ ಸಂಸ್ಥೆಗಳು ಫ್ಲೈಟ್ಗಳನ್ನು ಡೈವರ್ಟ್ ಮಾಡುವಂತಹ ಹಾಗೂ ಟಿಕೆಟ್ಗಳನ್ನು ರದ್ದು ಮಾಡೋ ಕೆಲಸ ಮಾಡಿದೆ. ವಿಮಾನ ಹಾರಾಟಗಳು ಬಂದ್. ದೇಶದಲ್ಲಿ 10ಕ್ಕೂ ಹೆಚ್ಚು ರಾಜ್ಯಗಳ ವಿಮಾನ ನಿಲ್ದಾಣ ಬಂದಾಗಿದೆ. ಶ್ರೀನಗರದಿಂದ ಚಂಡೀಗಢವರೆಗಿನ ಏರ್ಪೋರ್ಟ್ ಕಾರ್ಯಾಚರಣೆ ಬಂದಾಗಿದೆ. ಜಮ್ಮು, ಲೇ, ಚಂಡೀಗಢ, ಶ್ರೀನಗರ, ಅಮೃತ್ಸರ್, ಧರ್ಮಶಾಲಾ, ಬಿಕನೇರ್ ಮತ್ತು ಜೋಧ್ಪುರ ಸೇರಿದಂತೆ ಗ್ವಾಲಿಯರ್ ಮತ್ತು ಕಿಶನ್ಗರ್ ಏರ್ಪೋರ್ಟ್ಗಳು ಬಂದಾಗಿದೆ. ಮೇ 10ನೇ ತಾರೀಕು ತನಕ ಏರ್ಪೋರ್ಟ್ಗಳಲ್ಲಿ ವಿಮಾನ ಹಾರಾಟಗಳು ರದ್ದಾಗಿದೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬೆನ್ನಲ್ಲೇ ದೇಶದಾದ್ಯಂತ ಸುಮಾರು 10 ಏರ್ಪೋರ್ಟ್ಗಳಲ್ಲಿ ವಿಮಾನಗಳ ಸಂಚಾರವನ್ನು ವ್ಯತ್ಯಯ ಮಾಡಲಾಗಿದೆ, ಡೈವರ್ಟ್ ಅನ್ನು ಮಾಡಲಾಗಿದೆ. ಮತ್ತು ಈಗಾಗಲೇ ಯಾರ್ಯಾರು ಪ್ರಯಾಣಿಕರು ಟಿಕೆಟನ್ನು ಬುಕ್ಕಿಂಗ್ ಮಾಡಿದರು ಅಂಥ ಟಿಕೆಟ್ಗಳನ್ನು ಕ್ಯಾನ್ಸಲ್ ಮಾಡುವ ಕೆಲಸವನ್ನು ನಾಗರಿಕ ವಿಮಾನಯಾನ ಸಚಿವಾಲಯ ಮಾಡಿದೆ. ಅದರ ಜೊತೆಗೆ ಆಯಾಯ ವಿಮಾನಯಾನ ಸಂಸ್ಥೆಗಳು ಕೂಡ ಈ ಟಿಕೆಟ್ ರದ್ದನ್ನು ಮಾಡುವ ಕೆಲಸವನ್ನು ಮಾಡಲಾಗಿದೆ. ಅದು ಜಮ್ಮು ಕಾಶ್ಮೀರದ ಲೇಹ್ನಿಂದ ಹಿಡಿದು ಚಂಡೀಗಢದವರೆಗೂ ಕೂಡ ಸುಮಾರು 10 ಏರ್ಪೋರ್ಟ್ಗಳಲ್ಲಿ ಈಗಾಗಲೇ ಸಂಚಾರವನ್ನು ನಿರ್ಬಂಧ ಮಾಡಲಾಗಿದೆ. ಅದರ ಜೊತೆಗೆ ವಿಮಾನಗಳ ಹಾರಾಟವನ್ನು ವ್ಯತ್ಯಯ ಮಾಡಲಾಗಿದೆ. ಅದರ ಜೊತೆಗೆ ಬೇರೆ ಬೇರೆ ಕಡೆ ಡೈವರ್ಟ್ ಮಾಡುವ ಕೆಲಸವನ್ನು ಮಾಡಲಾಗಿದೆ. ಅಮೃತಸರಕ್ಕೆ ಬರುವಂತಹ ವಿಮಾನಗಳನ್ನು ಡೆಲ್ಲಿಗೆ ಈಗಾಗಲೇ ಡೈವರ್ಟ್ ಮಾಡುವ ಕೆಲಸವನ್ನು ಮಾಡಲಾಗಿದೆ. ಡೆಲ್ಲಿಯಲ್ಲಿ ಒಂದಷ್ಟು ಈ DGCAಯಿಂದ ಒಂದಷ್ಟು ಸಲಹೆ ಸೂಚನೆಗಳನ್ನು ಪ್ರಯಾಣಿಕರಿಗೆ ಕೊಡುವ ಕೆಲಸವನ್ನು ಕೂಡ ಮಾಡಲಾಗ್ತಿದೆ. ಕಾರಣ ಅಲ್ಲೊಂದಷ್ಟು ಪ್ರಯಾಣಿಕರ ಒತ್ತಡ ಹೆಚ್ಚಾಗಬಹುದು. ಈಗಾಗಲೇ ಬೇರೆ ಏರ್ಪೋರ್ಟ್ಗಳನ್ನು 10 ಕಡೆ ಮುಚ್ಚಿರೋದ್ರಿಂದ ಇಲ್ಲಿ ಒಂದಷ್ಟು ಏರ್ಪೋರ್ಟ್ಗಳಲ್ಲಿ ಡೆಲ್ಲಿಯಲ್ಲಿ ಒಂದಷ್ಟು ಒತ್ತಡ ಆಗಬಹುದು ಮತ್ತು ಸಾಕಷ್ಟು ವಿಮಾನಗಳ ಬರೋದ್ರಿಂದ ಸಂಚಾರದಲ್ಲಿ ವ್ಯತ್ಯಯ ಆಗಬಹುದು ಅನ್ನೋ ಹಿನ್ನೆಲೆಯಲ್ಲಿ ಸಲಹೆ ಸೂಚನೆಗಳನ್ನು ಕೊಡುವ ಕೆಲಸವನ್ನು ಕೂಡ ಮಾಡಲಾಗಿದೆ. ಈಗಾಗಲೇ ಟಿಕೆಟ್ಗಳ ರದ್ದನ್ನು ಮಾಡಲಾಗಿದೆ, ಕ್ಯಾನ್ಸಲನ್ನು ಮಾಡಲಾಗಿದೆ. ಮೇ 10ನೇ ತಾರೀಕಿನವರೆಗೂ ಕೂಡ ಯಾವುದೇ ಟಿಕೆಟ್ಗಳ ಬುಕ್ಕಿಂಗನ್ನು ಇದೀಗ ವಿಮಾನಯಾನ ಸಂಸ್ಥೆಗಳು ಆರಂಭಿಸಿಲ್ಲ. ಈಗಾಗಲೇ ರದ್ದು ಮಾಡುವ ಕೆಲಸವನ್ನು ಕೂಡ ಮಾಡಿಕೊಂಡಿದ್ದಾವೆ. 10ನೇ ತಾರೀಕಿನ ನಂತರ ದೇಶದ ಬೆಳವಣಿಗೆಗಳನ್ನು ನೋಡಿಕೊಂಡು, ಅದರಲ್ಲೂ ಪ್ರಮುಖವಾಗಿ ಈಗಾಗಲೇ ಪಾಕಿಸ್ತಾನದ ಕಡೆಯಿಂದ ಯಾವುದಾದ್ರೂ ದಾಳಿಗಳು ಎದುರಾಗಬಹುದಾ, ಅದಾದ ಬಳಿಕ ನಮ್ಮ ದೇಶದ ಕಡೆಯಿಂದ ಆ ವಾಯುನೆಲೆಗಳನ್ನು ಬಳಸ್ಕೊಳ್ಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ನಾಗರಿಕರಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರೋದು. ಇದು ವಿಮಾನ ಹಾರಾಟಗಳನ್ನು ಬಂದ್ ಮಾಡಿರೋದಾದ್ರೆ ಇನ್ನಷ್ಟು ವಿಮಾನಗಳ ಮಾರ್ಗಗಳನ್ನು ಡೈವರ್ಟ್ ಮಾಡಿ ಪ್ರಯಾಣಿಕರಿಗೆ ಸಲಹೆ ಸೂಚನೆಗಳನ್ನು ಕೊಡಲಾಗಿದೆ. ಸದ್ಯ ದೇಶದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಬೆಂಗಳೂರಿನಿಂದ ಜಮ್ಮು ಕಾಶ್ಮೀರ, ರಾಜಸ್ಥಾನದ ಜೋಧ್ಪುರ, ಯುಪಿಯ ಅಯೋಧ್ಯೆ, ಲಕ್ನೋ ಮತ್ತು ಗಾಜಿಯಾಬಾದ್ಗೆ ತೆರಳಬೇಕಾಗಿದ್ದ ವಿಮಾನಗಳ ಸಂಚಾರ ರದ್ದು ಮಾಡಲಾಗಿದೆ. ಯಾವೆಲ್ಲ ವಿಮಾನಗಳು ಡೈವರ್ಟ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಅಮೃತ್ಸರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಫ್ಲೈಟ್ ಡೈವರ್ಟ್ ಆಗಿದೆ. ದೆಹಲಿ ವಿಮಾನ ನಿಲ್ದಾಣಕ್ಕೆ ಡೈವರ್ಟ್ ಮಾಡಲಾಗಿದೆ. ದೆಹಲಿ ಏರ್ಪೋರ್ಟ್ನಿಂದ ಪ್ರಯಾಣಿಕರಿಗೆ ಫ್ಲೈಟ್ ಡೈವರ್ಟ್ ಬಗ್ಗೆ ಸಲಹೆ ಸಿಕ್ಕಿದೆ. ಸದ್ಯ ಯಥಾಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಡೆಲ್ಲಿ ಏರ್ಪೋರ್ಟ್. ಕಾಂಡ್ಲಾಗೆ ಒಳಬರುವ ಹೊರಹೋಗುವ ಎಲ್ಲಾ ವಿಮಾನಗಳನ್ನು ಬಂದ್ ಮಾಡಲಾಗಿದೆ. 10 ಏರ್ಪೋರ್ಟ್ಗಳ ಅಡ್ವಾನ್ಸ್ ಬುಕಿಂಗ್ ಟಿಕೆಟ್ಗಳು ಕೂಡ ಕ್ಯಾನ್ಸಲ್ ಆಗಿದೆ. ಪಹಲ್ಗಾಮ್ ಅಟ್ಯಾಕ್ಗೆ ಭಾರತ ಪಾಕಿಸ್ತಾನಕ್ಕೆ ತೀಕ್ಷ್ಣವಾದ ಪ್ರತಿಕ್ರಿಯೆಯನ್ನು ನೀಡಿದೆ. ಇವತ್ತು ಬೆಳಗಿನ ಜಾವ ಪಾಕಿಸ್ತಾನದ ಟೆರರಿಸ್ಟ್ ಕ್ಯಾಂಪ್ಗಳ ಮೇಲೆ ಕ್ಷಿಪಣಿ ದಾಳಿಯನ್ನು ನಡೆಸಿದೆ. ಸುಮಾರು 9 ಕಡೆ ಪಾಕಿಸ್ತಾನದ ಟೆರರಿಸ್ಟ್ ನೆಲೆಯನ್ನು ಗುರಿಯಾಗಿಸಿಕೊಂಡು ಈ ದಾಳಿಯನ್ನು ನಡೆಸಲಾಗಿದೆ. ಇದರಿಂದ ದೇಶದ ಒಳಭಾಗದಲ್ಲಿ ಒಂದಷ್ಟು ಏರ್ಪೋರ್ಟ್ಗಳ ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡಲಾಗಿದೆ. ಕಾರಣ ಒಂದಷ್ಟು ಸಂಭಾವ್ಯ ದಾಳಿಗಳು ಮತ್ತು ಈ ಸೇನಾ ವಿಮಾನಗಳು ಹಾರಾಟ ಹಿನ್ನೆಲೆ ನಾಗರಿಕ ವಿಮಾನಗಳ ಹಾರಾಟದಲ್ಲಿ ಒಂದಷ್ಟು ವ್ಯತ್ಯಯಗಳಾಗಿದೆ. ದೇಶದ ಸುಮಾರು 10ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಈಗಾಗಲೇ ಏರ್ಪೋರ್ಟ್ಗಳಲ್ಲಿ ಸಂಚಾರವನ್ನು ರದ್ದು ಮಾಡುವ ಕೆಲಸವನ್ನು ಮಾಡಲಾಗಿದೆ. ಅದು ಶ್ರೀನಗರದಿಂದ ಹಿಡಿದು ಚಂಡೀಗಢದವರೆಗೂ ಕೂಡ ಈ ರೀತಿಯಾಗಿ ಸುಮಾರು 10 ಕಡೆ, ಅದು ಲೇಹ್ ಇರ್ಬೋದು, ಅದ್ರ ಜೊತೆಗೆ ಧರ್ಮಶಾಲಾ, ರಾಜ್ಕೋಟ್, ಅಮೃತ್ಸರ, ಹೀಗೆ ನಾನಾ ಕಡೆ ಏರ್ಪೋರ್ಟ್ಗಳಲ್ಲಿ ಸಂಚಾರವನ್ನು ಇದೀಗ ರದ್ದು ಮಾಡಲಾಗಿದೆ. ಅದರ ಜೊತೆಗೆ ಕೆಲವು ಕಡೆ ಡೈವರ್ಟ್ ಮಾಡುವ ಕೆಲಸವನ್ನು ಕೂಡ ಮಾಡಲಾಗಿದೆ. ಈ ಏರ್ಪೋರ್ಟ್ಗಳಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಡಿಸೆಂಬರ್ 10ನೇ ತಾರೀಕಿನವರೆಗೂ ಕೂಡ
ಈ ಏರ್ಪೋರ್ಟ್ಗಳಲ್ಲಿ ವಿಮಾನಗಳ ಹಾರಾಟವನ್ನು ಇದೀಗ ತಾತ್ಕಾಲಿಕವಾಗಿ ರದ್ದು ಮಾಡುವ ಕೆಲಸವನ್ನು ಭಾರತ ಸರ್ಕಾರ ಮಾಡಿರೋದು. ದೇಶದ ನಾಗರಿಕರ ಹಿತದೃಷ್ಟಿಯಿಂದ ಪಾಕ್ನಿಂದ ಸಂಭವ್ಯ ದಾಳಿಗಳ ಮುನ್ನೆಚ್ಚರಿಕೆಯಿಂದ ಕೆಲ ವಿಮಾನಗಳ ಹಾರಾಟವನ್ನು ಈಗಾಗಲೇ ನಿರ್ಬಂಧ ಮಾಡಲಾಗಿದೆ. ಇನ್ನು ಆಪರೇಷನ್ ಸಿಂಧೂರ್ನಿಂದ ಎಚ್ಚೆತ್ತಿರುವ ಹಲವು ದೇಶಗಳು ಪಾಕ್ ವಾಯುನೆಲೆಯನ್ನ ಬಳಸದಂತೆ ವಿಮಾನಯಾನ ಸಂಸ್ಥೆಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದು, ಪಾಕ್ ವಾಯುಯಾನ ಪ್ರದೇಶ ಬಿಕೋ ಅಂತಿದೆ. ಪಾಕ್ ವಾಯುನೆಲೆ ಬಳಸಬೇಡಿ. ಕೊರಿಯನ್ ಏರ್ನಿಂದ ಪಾಕ್ ವಾಯುನೆಲೆ ಬಳಸದಂತೆ ಎಚ್ಚರಿಕೆ ಹೋಗಿದೆ. ತೈವಾನ್ನ ಇವಾ ಏರ್ನಿಂದ ಪಾಕ್ ವಾಯುನೆಲೆ ಬಳಸದೆ ಡೈವರ್ಟ್ ಮಾಡಲಾಗಿದೆ. ತೈಪೆಯಿಂದ ವಿಯೆನ್ನಾ ನಡುವೆ ಹೊರಟಿದ್ದ ವಿಮಾನ ವಾಪಸ್ ಕರೆಸಿಕೊಂಡಿದೆ ವಿಯೆನ್ನಾ. ಏರ್ ಫ್ರಾನ್ಸ್ ಮತ್ತು ಏರ್ ಲುಫ್ತಾನ್ಸಾ ಕೂಡ ಬೇರೆ ಮಾರ್ಗಗಳನ್ನು ಬಳಕೆ ಮಾಡುವುದಕ್ಕೆ ಸೂಚನೆ ಕೊಡಲಾಗಿದೆ. ಯುದ್ಧದ ಕಾರ್ಮೋಡ ಇರೋದ್ರಿಂದ ಚಂಡೀಗಢದಿಂದ ಶ್ರೀನಗರದವರೆಗೂ ಈಗಾಗಲೇ ಏರ್ಪೋರ್ಟ್ಗಳ ಬಳಕೆ ರದ್ದು ಮಾಡಲಾಗಿದ್ದು, ಪ್ರಯಾಣಿಕರು ತಮ್ಮ ಪ್ಲಾನ್ ಬದಲಾಯಿಸಿಕೊಳ್ಳುವುದು ಒಳ್ಳೆಯದು. ಮೇ 10ರವರೆಗೂ ಇದೇ ಆದೇಶ ಇರಲಿದ್ದು, ಆ ಬಳಿಕದ ಸನ್ನಿವೇಶವನ್ನು ಗಮನಿಸಿ ಏರ್ಪೋರ್ಟ್ಗಳ ಕಾರ್ಯಚಟುವಟಿಕೆಗೆ ಅವಕಾಶವನ್ನು ನೀಡಬಹುದು. ನರಸಿಂಹಮೂರ್ತಿ, ಗವಿ ನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.